ಆರ್ಎಸ್ಎಸ್ ಕಾರ್ಖಾನೆಯಿಂದ ಹೊರಬರ್ತಾ ಇರೋ ಹೊಸ ಗೋಡ್ಸೆಗಳು. ಸಾಮಾಜಿಕ ಮಾಧ್ಯಮದಲ್ಲಿ ಇದೀಗ ಹೊಸ ಗೋಡ್ಸೆಗಳ ಅಬ್ಬರವೇ ಹೆಚ್ಚಾಗಿದೆ. ಇದು ಆರ್ಎಸ್ಎಸ್ನ ಗೋಡ್ಸೆ ಮನಸ್ಥಿತಿ. ನಮಸ್ಕಾರ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸಿಜೆಐ ಆಗಿರೋ ಬಿಆರ್ ಗವಾಯಿ ಅವರ ಮೇಲೆ ವಕೀಲರೊಬ್ಬರು ಶೂ ಅನ್ನ ಎಸೆಯೋದಕ್ಕೆ ಯತ್ನಿಸಿದ ಆಘಾತಕಾರಿ ಘಟನೆ ಅಕ್ಟೋಬರ್ 6ರಂದು ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿದೆ. ಈ ಘಟನೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರೋರಲ್ಲಿ ಕಳವಳಕ್ಕೆ ಕಾರಣ ಆಗಿದೆ. ಈ ಘಟನೆ ವ್ಯಾಪಕ ಖಂಡನೆಗೆ ಒಳಗಾಗಿದೆ. ಸನಾತನ ಧರ್ಮಕ್ಕೆ ಅಪಮಾನ ಆಗೋದನ್ನು ನಾನು ಸಹಿಸೋದಿಲ್ಲ ಅಂತ ಸುಮಾರು 60 ವರ್ಷ ಪ್ರಾಯದ ರಾಕೇಶ್ ಕಿಶೋರ್ ಎಂಬ ವಕೀಲ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆಯೋದಕ್ಕೆ ಯತ್ನಿಸಿದ್ದ. ಆರೋಪಿಯ ವಿರುದ್ಧ ತಕ್ಷಣ ಕ್ರಮ ಕೈಗೊಂಡ ಭದ್ರತಾ ಸಿಬ್ಬಂದಿ ಆರೋಪಿಯನ್ನ ವಶಕ್ಕೆ ಪಡೆದಿದ್ರು. ಈ ವಕೀಲನನ್ನ ದೆಹಲಿ ಪೊಲೀಸರು ಬಂಧನ ಮಾಡಿದ್ರು. ಇದೇ ವೇಳೆ ಆರೋಪಿಗೆ ತನ್ನ ಶೂಗಳನ್ನ ಹಿಂತಿರುಗಿಸಿಕೊಳ್ಳುವಂತೆ ಸೂಚಿಸಿದ್ರು. ಆತನ ವಿರುದ್ಧ ಯಾವುದೇ ದೂರು ದಾಖಲಾಗದ ಹಿನ್ನೆಲೆ ಆತನನ್ನ ಬಿಡುಗಡೆ ಮಾಡಲಾಗಿದೆ. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಮೇಲೆನೆ ಶೂ ಅನ್ನ ಎಸೆದು ದಾಳಿ ಮಾಡಿ ಕೆಲವೇ ಗಂಟೆಗಳಲ್ಲಿ ಆತ ಬಿಡುಗಡೆಯಾಗಿ ಟಿವಿ ಇಂಟರ್ವ್ಯೂಗಳನ್ನು ಕೊಡ್ತಾ ಇದ್ದಾನೆ. ಒಂಚೂರು ಕೂಡ ಅಪರಾಧಿ ಭಾವನೆಯೇ ಇಲ್ಲದೆ ತಾನು ಮಾಡಿದ್ದನ್ನ ಸಮರ್ಥನೆ ಮಾಡ್ಕೋತಾ ಇದ್ದಾನೆ. ಅಷ್ಟೇ ಅಲ್ಲ, ಘಟನೆ ಆದ ಬಳಿಕ ಕಲಾಪದಲ್ಲಿದ್ದ ಮತ್ತೋರ್ವ ನ್ಯಾಯಮೂರ್ತಿ ವಿನೋದ್ ಚಂದ್ರನ್ ಅವರ ಬಳಿ ಕ್ಷಮೆಯನ್ನ ಕೇಳಿ ನನ್ನ ಗುರಿ ಕೇವಲ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅಷ್ಟೇ, ನೀವಲ್ಲ ಅಂತ ಹೇಳಿದ್ದಾರೆ. ಇಫ್ ಸಪೋಸ್ ಇವಾಗ ವಕೀಲ ರಾಕೇಶ್ ಕಿಶೋರ್ ಬದಲು ಮುಸ್ಲಿಂ ವ್ಯಕ್ತಿ ಆ ಸ್ಥಳದಲ್ಲಿದ್ದಿದ್ರೆ ಆತನ ಮೇಲೆ UAPA ಜಡಿದು CBI, ED, NIA ಎಲ್ಲವೂ ಕೂಡ ಆತನ ವಿರುದ್ಧ ತನಿಖೆಗಿಳಿದಿರ್ತಾ ಇದ್ವು. ಆದರೆ ಈಗ ಆತನ ಬಂಧನ ಕೂಡ ಆಗಿಲ್ಲ. ಇತ್ತೀಚೆಗೆ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರು ಖಜರಾಹೋದ ವಿಷ್ಣುಮೂರ್ತಿಯ ತಲೆಯ ಭಾಗ ನಾಶವಾಗಿದ್ದ ಈ ಅರ್ಜಿಗೆ ಸಂಬಂಧಿಸಿದ ವಿಚಾರಣೆಯ ವೇಳೆ ಇದು ಪುರಾತತ್ವ ಇಲಾಖೆಗೆ ಸೇರಿದ ಜಾಗ, ಇಲಾಖೆ ಅನುಮತಿಯನ್ನ ನೀಡಬೇಕು, ಇದು ಪ್ರಚಾರ ಹಿತಾಸಕ್ತಿ ಮೊಕದ್ದಮೆ ಅಂತ ಹೇಳಿ ಅರ್ಜಿಯನ್ನ ತಿರಸ್ಕಾರ ಮಾಡಿದ್ರು. ಜೊತೆಗೆ ನೀವು ವಿಷ್ಣುವಿನ ಪರಮ ಭಕ್ತ ಅಂತ ಹೇಳ್ಕೊಂಡಿದ್ದೀರಿ, ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ರು. ಜೊತೆಗೆ ಗವಾಯಿ ಅವರ ತಾಯಿ ಕಮತಲಾಯ್ ಅವರನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ RSS ನ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಹ್ವಾನ ಮಾಡಲಾಗಿತ್ತು. ನಾವು ಅಂಬೇಡ್ಕರ್ ಅವರ ಸಿದ್ಧಾಂತದ ಪ್ರಕಾರ ಜೀವನವನ್ನ ನಡೆಸ್ತಾ ಇದ್ದೀವಿ, RSS ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಲ್ಲ ಅಂತ ಪತ್ರವನ್ನ ಬರೆಯುವ ಮೂಲಕ RSS ನೀಡಿದ ಆಹ್ವಾನವನ್ನ ನಿರಾಕರಿಸಿದ್ರು. ಅಂದ್ರೆ ಸನಾತನಿಗಳ ಅಸಹನೆಗೆ ಇದು ಕಾರಣ ಇದೆ. ಅವರ ದಲಿತ ವಿರೋಧಿ ಮನಸ್ಥಿತಿ ನಿಚ್ಚಳವಾಗಿದೆ. ಸನಾತನಿಗಳು ಶ್ರೇಷ್ಠ, ದಲಿತರು ನಿಕೃಷ್ಟ ಅನ್ನೋ ರೋಗ ಇನ್ನೂ ಕೂಡ ಜೀವಂತ ಇದೆ. ಇದೇನು ಹೊಸದಲ್ಲ. ಸನಾತನಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಒಪ್ಪಿಕೊಳ್ಳಲಿಲ್ಲ, ಅವರು ರಚಿಸಿದ ಸಂವಿಧಾನವನ್ನ ಒಪ್ಪಿಕೊಳ್ಳಲಿಲ್ಲ. ಇನ್ನು ದಲಿತ ಸಮುದಾಯಕ್ಕೆ ಸೇರಿರೋ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರು ದೇಶದ ಅತ್ಯುನ್ನತ ಸ್ಥಾನದಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸ್ಥಾನದಲ್ಲಿ ಕೂರೋದನ್ನ ಇವರು ಸಹಿಸ್ಕೊಳ್ತಾರ? ಸಾಧ್ಯನೇ ಇಲ್ಲ. ಸಾಮಾಜಿಕ ಪ್ರತಿರೋಧಗಳನ್ನು ಎದುರಿಸಿ ಅರ್ಹತೆ, ಯೋಗ್ಯತೆ ಮತ್ತು ಸಾಧನೆಗಳ ಮೂಲಕ ಉನ್ನತ ಸ್ಥಾನಕ್ಕೇರಿದ ಗವಾಯಿಯವರನ್ನ ಜಾತಿ ಮೂಲದ ಅಸಮಾನತೆ ಮತ್ತು ಅಸಹನೆ ಈ ಸಂವಿಧಾನದ ಜಾರಿಗೆ ಬಂದ 75 ವರ್ಷಗಳ ನಂತರವೂ ಕೂಡ ಈ ಮನುವಾದಿಗಳ ಮನಸ್ಸಿನಲ್ಲಿ ಭದ್ರವಾಗಿ ಬೇರೂರಿದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇರೆ ಇಲ್ಲ. ಇನ್ನೂ ಹೇಳಬೇಕು ಅಂದ್ರೆ ವಕೀಲ ರಾಕೇಶ್ ಕಿಶೋರ್ ಸುಪ್ರೀಂ ಕೋರ್ಟ್ನ ವಕೀಲ. ಆತ ಸಂವಿಧಾನವನ್ನ ಓದಿ ಕಾನೂನು ಶಾಸ್ತ್ರವನ್ನ ತಿಳಿದ ಹಾಗೇನೆ ವಕೀಲಿಕೆ ವೃತ್ತಿಯಲ್ಲಿ ಅನುಭವ ಇರೋ ವ್ಯಕ್ತಿ ಆಗಿದ್ರಿಂದಾನೆ ಎಲ್ಲಿವರೆಗೂ ಕೂಡ ಹೋಗೋದಕ್ಕೆ ಸಾಧ್ಯ ಆಗಿರೋದು. ಇಂತಹ ತಿಳುವಳಿಕೆ ಇರೋ ವ್ಯಕ್ತಿನೇ ಧರ್ಮದ ಹೆಸರಿನಲ್ಲಿ ಮುಖ್ಯ ನ್ಯಾಯಾಧೀಶರಿಗೆ ಶೂ ಅನ್ನ ಎಸೆಯೋದಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಇನ್ನು ಜನಸಾಮಾನ್ಯರ ಮನಸ್ಥಿತಿ ಹೇಗಿರ್ಬೋದು? ಮಹಾತ್ಮ ಗಾಂಧಿಯನ್ನ ಹತ್ಯೆಗೈದಿರೋ ಈ ಗೋಡ್ಸೆಗೂ, ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡಿದ ಈ ಸನಾತನಿಗಳಿಗೂ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಶೂ ಅನ್ನ ಎಸೆಯೋದಕ್ಕೆ ಯತ್ನಿಸಿದ ಈ ಸನಾತನಿ ವಕೀಲನಿಗೂ ಕೂಡ ಸಾಮ್ಯತೆಗಳಿದಾವೆ. ಯಾವ ಸನಾತನ ಸಿದ್ಧಾಂತ ಈ ದೇಶದಲ್ಲಿ ದ್ವೇಷವನ್ನ ಹರಡ್ತಾ ಇದೆಯೋ, ಸೌಹಾರ್ದತೆಗೆ ಧಕ್ಕೆಯನ್ನ ತರ್ತಾ ಇದೆಯೋ, ಸಂವಿಧಾನದ ಮೇಲೆ ದಾಳಿಯನ್ನ ನಡೆಸ್ತಾ ಇದೆಯೋ, ಹಾಗೇನೆ ಭಯೋತ್ಪಾದನೆಯನ್ನ ಹುಟ್ಟು ಹಾಕ್ತಾ ಇದೆಯೋ, ಆ ಸಿದ್ಧಾಂತವೇ ಇಂದು ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆಯುವಂತೆ ಪ್ರೇರೇಪಣೆಯನ್ನ ನೀಡಿದೆ. ಇನ್ನು ವಕೀಲ ರಾಕೇಶ್ ಕಿಶೋರ್ ಪ್ರತಿಪಾದಿಸ್ತಾ ಇರೋ ಈ ಸನಾತನ ಧರ್ಮವನ್ನ ಪಾಲಿಸೋರು ಆತನ ಕೃತ್ಯವನ್ನ ಮೆಚ್ಚಿ ಕೊಂಡಾಡಿದ್ದಾರೆ. ಆತ ಮಾಡಿದ್ದು ಸರಿ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಲೈಕ್, ಕಾಮೆಂಟ್ ಹಾಗೇನೆ ಶೇರ್ಗಳ ಮೂಲಕ ಇಡೀ ಪ್ರಪಂಚಕ್ಕೆನೆ ಹಂಚಿದ್ದಾರೆ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ.
ಮಹಾತ್ಮ ಗಾಂಧಿ ಹತ್ಯೆ ಮಾಡಿದ ಗೋಡ್ಸೆಯನ್ನ ಒಬ್ಬ ದೇಶ ಪ್ರೇಮಿ ಅಂತ ಮೆರೆಸೋದಕ್ಕೆ ಮುಂದಾಗಿರೋ ರೀತಿಲೇ ಕೆಲವು ಪುಂಡರು ಈ ವಕೀಲನ ಕುಕೃತ್ಯವನ್ನ ಸಂಭ್ರಮ ಪಡ್ತಾ ಇದ್ದಾರೆ. ಭಾರತದ ಮುಖ್ಯ ನ್ಯಾಯಮೂರ್ತಿ BR ಗವಾಯಿ ಅವರ ಮೇಲೆ ಸುಪ್ರೀಂ ಕೋರ್ಟ್ನಲ್ಲೇ ವಕೀಲನೊಬ್ಬ ಶೂ ಎಸೆಯೋದಕ್ಕೆ ಯತ್ನಿಸಿರುವುದು ಸಂವಿಧಾನವನ್ನ ಅನುಸರಿಸೋ ಈ ದೇಶದ ಜನತೆಯಲ್ಲಿ ನಿಜಕ್ಕೂ ಕೂಡ ಆತಂಕವನ್ನ ಉಂಟು ಮಾಡಿದೆ. ಸಂವಿಧಾನವನ್ನ ಅನುಸರಿಸೋ ಭಾರತೀಯರು ಈ ಕೃತ್ಯವನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಈ ದೇಶದ ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಕೆಲ ಈ ಹಿಂದುತ್ವ ಬಲಪಂಥೀಯರು, ಧರ್ಮಾಂಧರು ಮತ್ತು ಜಾತಿವಾದಿಗಳು ದಲಿತ ಸಮುದಾಯದ CJI ಮೇಲಿನ ದಾಳಿಯನ್ನ ಸಂಭ್ರಮ ಪಡ್ತಾ ಇದ್ದಾರೆ. ಪೋಸ್ಟ್ಗಳನ್ನ ಮಾಡ್ತಾ, ಟೀಕೆ ಮಾಡ್ತಾ ಸಂಭ್ರಮ ಪಡ್ತಾ ಇದ್ದಾರೆ. ಇನ್ನೂ ಹೇಳಬೇಕಂದ್ರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರ ಮೇಲೆ ಚಪ್ಪಲಿ ಎಸೆದವ ಬರೀ ವ್ಯಕ್ತಿ ಅಲ್ಲ, ಅವನ ಹಿಂದೆ ಒಂದು ನಿಜಕ್ಕೂ ಕೂಡ ಸಿದ್ಧಾಂತ ಇದೆ. ಅದು ಗಾಂಧಿಯನ್ನ ಬಲಿ ತೆಗೆದುಕೊಂಡ ಸಿದ್ಧಾಂತ. ತಳ ಸಮುದಾಯದಿಂದ ಬಂದವರು ನ್ಯಾಯಾಂಗದ ಉನ್ನತ ಸ್ಥಾನಕ್ಕೆ ಹೋಗೋದನ್ನ ಅದು ಸಹಿಸೋದಿಲ್ಲ. ನ್ಯಾಯಾಧೀಶರ ಮೇಲೇನೆ ಚಪ್ಪಲಿ ಎಸೆಯೋ ಮನಸ್ಥಿತಿ ಇರೋದು ಈ ಸನಾತನಿಗಳಿಗೆ ಮಾತ್ರ. ಹೌದು, ಈ ಘಟನೆಯನ್ನ ಖಂಡಿಸದೇ ಇರೋ ಈ ಮನುವಾದಿಗಳು, ಸಂಘಿಗಳು, RSSನವರು ಸೇರಿದಂತೆ ಕೆಲ ದುಷ್ಕರ್ಮಿಗಳು ಕಾನೂನಿನ ಯಾವುದೇ ಭಯ ಇಲ್ಲದೆ ಬಹಿರಂಗವಾಗಿ ಸಾಮಾಜಿಕ ಜಾಲತಾಣಗಳ ಮೂಲಕ CJIಗೆ ಗುಂಡಿಕ್ಕೋ ಬಯಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನೂ ಕೆಲವರು AI ವಿಡಿಯೋಗಳ ಮೂಲಕ CJI ಅವರನ್ನ ಅವಮಾನಿಸಿದ್ದಾರೆ. ಸನಾತನಿ ವಕೀಲ ಮಾಡಿರೋದನ್ನ ಮೆಚ್ಚಿ ಹೊಗಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, CJI ಅವರಿಗೆ ಶೂ ಎಸೆಯೋದಷ್ಟೇ ಅಲ್ಲ, ಅವ್ರಿಗೆ ಹೊಡಿಬೇಕಾಗಿತ್ತು ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ವಕೀಲ ವೃತ್ತಿಯನ್ನ ಓದಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಯಾವ ರೀತಿ ಗೌರವ, ಮರ್ಯಾದೆಯನ್ನ ಕೊಡಬೇಕು ಅನ್ನೋದು ತಿಳಿಯದೇ ಇರೋ ಈ ವಕೀಲನನ್ನ, ಅಂದ್ರೆ ಈ ಶೂ ಎಸೆದವನನ್ನ ದೇವರು ಅಂತ ಪೂಜೆ ಮಾಡೋ ಜನ ನಮ್ಮ ಸುತ್ತಮುತ್ತ ಇರೋದು ನಿಜಕ್ಕೂ ಕೂಡ ಶೋಚನೀಯ. ಜಾತಿಯ ಅಸಹನೆ ಅನ್ನೋದು ಯಾವ ಮಟ್ಟಕ್ಕೆ ಹೋಗ್ಬೋದು ಅನ್ನೋದಕ್ಕೆ ಇವತ್ತಿನ ಈ ಶೂ ಎಸೆತದ ಪ್ರಕರಣ ಒಂದು ಉದಾಹರಣೆ ಅಷ್ಟೆ. ವೈಜ್ಞಾನಿಕ ಯುಗ ಅಂತ ಕರೆಸ್ಕೊಳ್ತಾ ಇರೋ, ಸುತ್ತಲೂ ಕ್ಯಾಮ್ರಾಗಳು ಎಡಬಿಡದೆ ನಮ್ಮನ್ನ ಚಿತ್ರೀಕರಿಸ್ಕೊಳ್ತಾ ಇರೋ 21ನೇ ಶತಮಾನದ ಕಾಲು ಭಾಗ ಮುಗಿಸಿರೋ ಸಮಯದಲ್ಲೇ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಂತಹ ಪ್ರಭಾವಿ ವ್ಯಕ್ತಿಯ ಮೇಲಿನ ಈ ಪರಿಯ ಅಸಹನೆಯನ್ನ ಸಾರ್ವಜನಿಕವಾಗಿ ತೋರಿದ್ರೆ ಹೇಗೆ? ಕೊಂಚ ಯೋಚನೆ ಮಾಡಿ. ಈ ಅನ್ಯಾಯಗಳು ಯಾರಿಗೂ ಕಾಣದೆ, ಕಂಡರೂ ಯಾರೂ ಕೂಡ ಕೇಳದ ಊರುಗಳಲ್ಲಿ ಯಾವ ರೀತಿಯ ಘಟನೆಗಳು ನಡೆದಿರ್ಬೋದು, ನಡೀತಾ ಇರಬಹುದು. ಗಾಂಧಿಯನ್ನ ಕೊಂದ ಹಂತಕ ಗೋಡ್ಸೆಯನ್ನ ಇಂದಿಗೂ ಕೂಡ ಸಮರ್ಥನೆ ಮಾಡಿಕೊಳ್ಳೋ ಜನರು ನಮ್ಮ ನಡುವೆ ಇದ್ದಾರೆ. ಇಂತಹ ಸಮರ್ಥನೆಗಳು ಒಂದು ವಿಕೃತಿ. ಹಾಗೇನೆ ಈಗ ಸುಪ್ರೀಂ ಕೋರ್ಟ್ನ CJI ಮೇಲೂ ಶೂ ಎಸೆದ ಕೃತ್ಯವನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಹಲವರು ಸಮರ್ಥನೆ ಮಾಡ್ಕೋತಾ ಇದ್ದಾರೆ. ಈ ಸಮರ್ಥನೆಗೂ ಗೋಡ್ಸೆ ಸಮರ್ಥಕರಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಈ ಸಮರ್ಥಕರೆಲ್ಲರೂ RSSನ ಹಿಂದುತ್ವವಾದಿ ಕೋಮುದ್ವೇಷದ ಅನುಯಾಯಿಗಳೇ ಆಗಿದ್ದಾರೆ. ಇಂತಹ ಕೋಮುದ್ವೇಷಿಗಳನ್ನ ಈ RSSನ ಸಂಘ ಪರಿವಾರ ಹುಟ್ಟು ಹಾಕ್ತಾ ಇದೆ. ಈ ಗಾಂಧಿ ಹಂತಕನನ್ನ ಸಮರ್ಥನೆ ಮಾಡಿಕೊಳ್ಳೋ, CJI ಮೇಲೆ ಶೂ ಎಸೆದಿದ್ದನ್ನ ಸಮರ್ಥಿಸಿಕೊಳ್ಳೋರು ನಿಜಕ್ಕೂ ಅಕ್ಷರಶಃ ಇಂದಿಗೆ ಗೋಡ್ಸೆಗಳೇ ಆಗಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.